ಪದ್ಮಶ್ರೀ ಕೆಕೆ ಮಹಮ್ಮದ್ ಅವರಿಗೆ ಗೌರವ ಅಭಿನಂದನಾ ಗ್ರಂಥ ಲೋಕಾರ್ಪಣೆ. ರಾಜಮಾತೆ ಪ್ರಮೋದಾದೇವಿ ಉದ್ಘಾಟನೆ. ಭಾರತೀಯ ಪುರಾತತ್ವ ಕೇಂದ್ರದ ಕ್ರಾಂತಿಕಾರಿ ಚಿಂತಕ ಪದ್ಮಶ್ರೀ ಕೆಕೆ ಮಹಮ್ಮದ್ ಅವರಿಗೆ ಗೌರವ ಸಲ್ಲಿಸುವ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಸಮಾರಂಭ ಇಂದು ಮೈಸೂರಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಅಭಿನಂದನಾ ಗ್ರಂಥವನ್ನು ಇಂದು ಸಂಜೆ 6 ಗಂಟೆಗೆ ಮೈಸೂರಿನ ಅರಮನೆ ಆವರಣದಲ್ಲಿ ಚಂದ್ರಶಾಲಾ ತೊಟ್ಟಿ ಸಭಾಂಗಣದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಗ್ರಂಥದ ವಿಶೇಷತೆಗಳು: ಡಾಕ್ಟರ್ ಗೀತಾ ಯು ಬಡಿಕಿಲಾಯ ಹಾಗೂ ಡಾಕ್ಟರ್ ಓಂ ಪಾಂಡೆ ಸಂಪಾದಿಸಿರುವ ಈ ಕೃತಿಯಲ್ಲಿ 33 ವೈವಿಧ್ಯಮಯ ಸಂಶೋಧನಾ ಲೇಖನಗಳು ಇವೆ. ಭಾರತೀಯ ಕಲೆ, ಪುರಾತತ್ವ, ವಾಸ್ತುಶಿಲ್ಪ, ಐಕನೋಗ್ರಫಿ ಸೇರಿದಂತೆ ವಿವಿಧ ವಿಷಯಗಳನ್ನು ಒಳಗೊಂಡಿದೆ. ಇದರಲ್ಲಿ ದಕ್ಷಿಣ ಏಷ್ಯಾದ 7 ವಿದ್ವಾಂಸರು ಹಾಗೂ 6 ಯುವ ಸಂಶೋಧಕರು ಲೇಖನಗಳಿವೆ. ಲೋಕಾರ್ಪಣೆ ನೆರವೇರಿಸುವವರು ರಾಜಮಾತೆ ಪ್ರಮೋದಾದೇವಿ ಒಡೆಯರ್, ಶ್ರೀ ದೇವರಾಜು ಎ ಆಯುಕ್ತರು, ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ, ಶ್ರೀ ಸುಜಿತ್ ಸಾಯನ್ ಅಧೀಕ್ಷಣ ಪುರಾತತ್ವ ಶಾಸ್ತ್ರಜ್ಞರು, ಎಎಸ್ಐ ಬೆಂಗಳೂರು ವಲಯ, ಡಾಕ್ಟರ್ ಕೆ ಮುನಿರತ್ನ ನಿರ್ದೇಶಕರು, ಶಾಸನಶಾಸ್ತ್ರ ವಿಭಾಗ, ಎಎಸ್ಐ ಮೈಸೂರು. ವೇದಿಕೆಯಲ್ಲಿ ಗೀತಾ ಯು ಬಡಿಕಿಲಾಯ ಮತ್ತು ಪದ್ಮಶ್ರೀ ಕೆಕೆ ಮಹಮ್ಮದ್ ಅವರು ಉಪಸ್ಥಿತರಿದ್ದರು. ಈ ಗ್ರಂಥವು ಭಾರತೀಯ ಪರಂಪರೆ ಅಧ್ಯಯನಕ್ಕೆ ಮಹತ್ವದ ಕೊಡುಗೆಯಾಗಿದೆ ಎಂದು ವಿದ್ವಾಂಸರು ಶ್ಲಾಘಿಸಿದರು. ಪುರಾತತ್ವ ಮತ್ತು ಪರಂಪರೆಯ ಅಧ್ಯಯನಕ್ಕೆ ಹೊಸ ಆಯಾಮ ನೀಡುವ ಈ ಅಭಿನಂದನಾ ಗ್ರಂಥವು ಸಂಶೋಧಕರಿಗೆ ಮತ್ತು ಓದುಗರಿಗೆ ಸ್ಫೂರ್ತಿಯಾಗಲಿದೆ. ವರದಿ ಕಾಂತರಾಜು ಕೆ, ಮೈಸೂರು. ಸಂತೋಷ ಆಗ್ತಿದೆ. ಇದು ಮೊದಲ ಬಾರಿ ನನಗೆ ಟಿವಿನವರು, ವಿಜುವಲ್ ಮೀಡಿಯಾ ಅವರು ಕರೆದುಬಿಟ್ಟು ಇಷ್ಟು ಕ್ವೆಶನ್ಸ್ ಕೇಳ್ಕೊಂಡ್ಬಿಟ್ಟು ಒಂದು ಬೈಟ್ಸ್ ಮಾತಾಡಕ್ಕೆ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ. ಯಾಗೊತ್ತಾ, ಇದು ಬೆಂಗಳೂರಿನಲ್ಲೆಲ್ಲ ದೇ ವುಡ್ ನಾಟ್ ಬಿ ಇಂಟ್ರೆಸ್ಟೆಡ್. ಯಾಗೊತ್ತೆ, ಬೇಕಾದಷ್ಟು ಮಾಡ್ತಾರೆ ಹೀಗೆ. ಬಟ್ ಈ ಮೈಸೂರಿನಲ್ಲಿ ಆದ ಕಾರಣ ಇದೊಂದು ವಿಶೇಷ. ಮಹಾರಾಣಿ ಅವರಿಗೂ ಇದ್ದಾರೆ, ಮತ್ತೆ ಕೆಕೆ ಮೊಹಮ್ಮದ್ ಅವರು ಬಂದಿದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಹೆರಿಟೇಜ್ ಕಮಿಷನರ್ ಅಂತ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ಬೆಂಗಳೂರಿಂದ ಬಂದು ಇಲ್ಲಿ ಬುಕ್ ರಿಲೀಸ್ ಮಾಡಿದ್ದಕ್ಕೆ ದಿ ಇಂಪಾರ್ಟೆನ್ಸ್ ಅದು ತುಂಬಾ ಬೆಲೆ ಕೊಟ್ಟಿದ್ದಾರೆ ಇಲ್ಲಿ. ಮಚ್ ಮೋರ್ ದನ್ ವಾಟ್ ಐ ವುಡ್ ಹ್ಯಾವ್ ಗಾಟ್ ಹ್ಯಾಡ್ ಐ ಡನ್ ಇಟ್ ಇನ್ ಬ್ಯಾಂಗ್ಳೂರ್. ಬಿಕಾಸ್ ಕೆಕೆ ಮೊಹಮ್ಮದ್ ಅವರು ನನಗೆ ಫೋನ್ ಮಾಡಿ ಇದೊಂದು ನಾವು ಸೌತ್ ಇಂಡಿಯಾದಲ್ಲಿ ರಿಲೀಸ್ ಇಟ್ಕೊಳ್ಳೋಣ, ಬಿಕಾಸ್ ಲಾಂಚ್ ಆಗಿದೆ ಪಟ್ನಾದಲ್ಲಿ ಗವರ್ನರ್ಸ್ ಹೌಸ್ ನಲ್ಲಿ. ಸೊ ಮಾಡೋಣ, ಬೆಂಗಳೂರಿನಲ್ಲಿ ಸೌತ್ ನಲ್ಲಿ ಮಾಡೋಣ. ದಿ ರೆಸ್ಪಾನ್ಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ತುಂಬಾ ಬಹಳ ಚಂದ ಇರ್ತದೆ ಅಂತ ಹೇಳ್ಕೊಂಡು ಆಯ್ತು ಅಂತ ಹೇಳಿದೆ. ಮತ್ತೆ ಉದಯ್ ಭಾಸ್ಕರ್ ಫ್ರಮ್ ದಿ ಇದು ರಾಜಮನೆತನದಿಂದ ಅವರು ಕರೆದು ನೀವು ಯಾಕೆ ಮೈಸೂರಿನಲ್ಲಿ ಮಾಡಬಾರ್ದು ಅಂತ ಹೇಳಿ ಕೇಳಿದಕ್ಕೆ ಅವಾಗ ಒಂದು ಹುಳ ಓಡಿತು. ಸೊ ಮಾಡೋಣ, ವೈ ಡೋಂಟ್ ವಿ ಲೆಟ್ ಅಸ್ ಟ್ರೈ. ಬಟ್ ನನಗೆ ತುಂಬಾ ಡೌಟ್ನು ಒಳಗಿತ್ತು. ನಾನು ಬೆಂಗಳೂರಿನಲ್ಲಿ ಕೂತ್ಕೊಂಡು ಮೈಸೂರಲ್ಲಿ ಕಾಲಿಟ್ಕೊಂಡ್ಬಿಟ್ಟು ಏನ್ ಸಾಧ್ಯ ಮಾಡಕ್ಕಾಗ್ತದೆ, ಯಾರಿದ್ದಾರೆ ನಮಗೆ ಟೀಮ್ಗೆ ಅಂದ್ರೆ ಏನಿಲ್ಲ. ಬಟ್ ಐ ಮಸ್ಟ್ ಸೇ ದಟ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ದ ಪೀಪಲ್ ಆಫ್ ಮೈಸೂರು. ಇಷ್ಟು ಒಂದು ಪ್ರೀತಿ ಮತ್ತೆ ಸಹಕಾರ ಮಾಡಿ, ನಮ್ಮ ರುದ್ರೇಶ್ ಇದ್ದಾರೆ ಅಲ್ಲಿ, ಇಲ್ಲಾದ್ರೆ ಮಹೇಂದ್ರ ಅಂತ ಹೇಳ್ಬಿಟ್ಟು ಏನಾದ್ರೂ ಅರೇಂಜ್ಮೆಂಟ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಇಟ್ ವೆಂಟ್ ಆನ್ ಸ್ಮೂತ್ ವೀಲ್ಸ್ ಹಾಗೆ ಹೋಗಿದೆ. ಐ ಡಿಡ್ ನಾಟ್ ಫೀಲ್ ನಾನು ಮೈಸೂರಿನಲ್ಲಿ ಮಾಡ್ತೇನೆ ಅಂತ ಹೇಳಿ ಅನಿಸ್ಲೇ ಇಲ್ಲ. I just felt delegated. They did a good job. Thank you Rudresh, thank you Mahendra. Our team alla takond bandbidu, young team. So that's why, though I am a senior citizen, I always love to be amongst the youngsters, because ಅವರಿಂದ ಒಂದು ಎನರ್ಜಿ, ಉತ್ಸಾಹ ಬರುದು ಅದು ಒಂದು ಭಾರಿ ಸಂತೋಷಕರ ವಿಷಯ ಅದು. ಸೊ ದಟ್ ಈಸ್ ಹೌ ಐ ಫೀಲ್. ನಾನು ಏನಾದ್ರೂ ಮಾಡ್ಬೇಕಂದ್ರೆ ನಾನು ಯಾವಾಗ್ಲೂ ಯೂತ್ಗೆನೆ ಮಾಡುದು. ಬಿಕಾಸ್ ಅವರಿಗೆ ಒಂದು ನಾವು ಮಾರ್ಗದರ್ಶನ ಕೊಟ್ಟಿದ್ರೆ ಅವರು ಅದು ಮುಂದುವರ್ಸಕ್ಕೆ, ಅದು ಜವಾಬ್ದಾರಿ ತಗೊಳ್ಳಿಕ್ಕೆ, ಟುಮಾರೋ ದೇ ಮೇ ಬಿಕಮ್ IAS ಆಫೀಸರ್ಸ್, KAS ಆಫೀಸರ್ಸ್ ಆಗ್ತಾರೆ. ಸೊ ಇದು ಹೇಗೆ ಪ್ರೊಟೆಕ್ಟ್ ಮಾಡ್ಬೇಕು, ಹೇಗೆ ಮುಂದುವರಿಸಬಹುದು, ಏನು ಮಾಡ್ಬೋದು. ಬಿಕಾಸ್ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಧಾನ್ಯತೆ ಇದೆ, ಏನ್ ಹಬ್ಬ ಏನು ಮಾಡ್ತಾರೆ ಅವರು. ಸೊ ಆ ಸೋಷಿಯಲ್ ಮೀಡಿಯಾ ಟ್ಯಾಲೆಂಟು ಅದನ್ನ ದೇ ಕ್ಯಾನ್ ಆಲ್ಸೋ ಮೊಬಿಲೈಸ್, ಆ ಏಜ್ ಗ್ರೂಪ್ ನ ಮೊಬಿಲೈಸ್ ಮಾಡ್ಕೊಂಡ್ಬಿಟ್ಟು ದೇ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ಸೊ ಐ ಆಲ್ವೇಸ್ ಹ್ಯಾವ್ ಮೈ ಆಕ್ಟಿವಿಟೀಸ್ ಫೋಕಸ್ಡ್ ಆನ್ ದ ಯೂತ್. ಅವರಿಗೆ ಒಂದು ಹೇಳಿ, ಈ ತರ ಇದೆ, ಇದು ಫೋಕ್ ಕಲ್ಚರ್ದಲ್ಲಿ, ಇದು ಈ ಭಾಷೆದಲ್ಲಿ, ಸೊ ಇದು ನೀವು ತಿಳ್ಕೊಳ್ಳಿ. ನಾವೊಂದು ಮಾರ್ಗದರ್ಶನ ಕೊಟ್ಟಿದ್ದೆ. ನಮ್ದು ಡೆಸ್ಟಿನೇಷನ್ ಹೆರಿಟೇಜ್ ಒಂದು ಇದೆ, 10 ವರ್ಷ ಆಗಿದೆ. 10 ವರ್ಷ ಸಂದರ್ಭದಲ್ಲಿ ನಾನು ಇದು ಮಾಡ್ತಾ ಇದ್ದೇನೆ. ಅದರದ್ದು ಒಂದೇ ಏಮ್ ಅಂದ್ರೆ ಟು ಕ್ರಿಯೇಟ್ an informed awareness about our rich cultural heritage, focusing on the youth. ನಾನು ಇಷ್ಟೇ, ನಾನಿನ್ನು ಬೇರೆ ಏನು ದೊಡ್ಡದು ಮಾಡಕ್ಕೆ ಹೊರಡಲೇ ಇಲ್ಲ. ಇಷ್ಟೇ ಒಂದು ನನ್ನ ಉದ್ದೇಶ. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಅದು ಮುಂದೆ ಅವ್ರಿಗೆ ತಿಳ್ಕೊಂಡ್ಬಿಟ್ಟು, ಹೌದು ಇದರಲ್ಲಿ ಸ್ವಲ್ಪ ಸತ್ಯ ಇದೆ, ಅವ್ರು ಕೆಲಸ ಮಾಡ್ತಾ ಇದಾರೆ, ಏನಾದ್ರು ಇರ್ಬೋದು ಅಂತ ಹೇಳ್ಕೊಂಡ್ಬಿಟ್ಟು ಐ ಹ್ಯಾವ್ ಮೆಟ್ ಪೀಪಲ್ ಅಂಡ್ ಜನಗಳು ಅದನ್ನ ಪಾಟಿಸ್ತಾ ಇದ್ದಾರೆ, ಮುಂದುವರಿಸ್ತಾ ಇದೆ. ಅದೊಂದು ಸಂತೋಷಕರ ವಿಷಯ. ವಿಶೇಷವಾಗಿ ಆ ಪುಸ್ತಕದಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ? ವಿಶೇಷವಾದ್ರೆ ಅದರಲ್ಲಿ 33 ವೆಲ್ ಇನ್ಫಾರ್ಮ್ಡ್ ಅಂಡ್ ಫ್ಯಾಸಿನೇಟಿಂಗ್ ವೆಲ್ ರಿಸರ್ಚ್ಡ್ ಎಸ್ಸೇಸ್ ಅದರಲ್ಲಿ ಒಂದು
9 ಆರ್ಕಿಯಾಲಜಿ ಸಂಬಂಧಪಟ್ಟಿದ್ದು, 17 ಆರ್ಟ್ ಅಂಡ್ ಆರ್ಕಿಟೆಕ್ಚರ್, 3 ಬುದ್ಧಿಸಂ ಮೇಲೆ, 4 ಕಲ್ಚರ್ ಮೇಲೆ. ಸೊ ದಿಸ್ ಇಸ್ ದೋ ಇಟ್ ಈಸ್ ಗ್ಲಿಮ್ಸಸ್ ಆಫ್ ಆರ್ಟ್ ಅಂಡ್ ಆರ್ಕಿಯಾಲಜಿ, it is not an isolation by itself. ನಾವು ಬರೇ ಆರ್ಕಿಯಾಲಜಿ ಬಗ್ಗೆ, ದೇ ಆರ್ ಆಲ್ ಇಂಟರ್ ರಿಲೇಟೆಡ್. ಸೊ ಇದರಿಂದ ನಮಗೆ ಆ ಕಲ್ಚರಲ್ ಹೆರಿಟೇಜ್, ಕಲ್ಚರಲ್ ಫ್ಯಾಬ್ರಿಕ್ ಅದು ಒಂದು ನಾವು ಚಂದ ಮಾಡಿ ಅರ್ಥ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ನಾವು ಹಾಗೆ ಸೆಲೆಕ್ಟ್ ಮಾಡಿದ್ವಿ. ಅಂಡ್ ಐ ಟೋಲ್ಡ್ ಯು, ಯಂಗ್ಸ್ಟರ್ಸ್ ಇನ್ವಾಲ್ವ್ ಮಾಡಿದ್ವಿ ಫಾರ್ ದ ಫಸ್ಟ್ ಟೈಮ್. ಸಾಧಾರಣ ಯಂಗ್ಸ್ಟರ್ಸ್ ಗೆ ಒಂದು ಪ್ಲಾಟ್ಫಾರ್ಮ್ ಕೊಡಲ್ಲ, ಬಿಕಾಸ್ ದೇ ಸೇ ವಿ ವಾಂಟ್ ಸೀನಿಯರ್ ಸೀನಿಯರ್ ಸ್ಕಾಲರ್ಸ್, ಅವ್ರದ್ದು ಕಾಂಟ್ರಿಬ್ಯೂಷನ್ ಬೇಕು. ಬಟ್ ಸೀನಿಯರ್ ಸ್ಕಾಲರ್ಸ್ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್ ದೇ ಡೋಂಟ್ ಡೂ ರಿಸರ್ಚ್. ಅವ್ರು ಇದ್ರದಲ್ಲಿಯೇ ಇದು ಮಾಡ್ಕೊಂಡ್ಬಿಟ್ಟು ಕೊಡ್ತಾರೆ, ಹೊಸತ್ತು ಏನು ಬರುದಿಲ್ಲ. ಸೊ ವಿ ಥಾಟ್ ವೈ ನಾಟ್ ಗಿವ್, ಅಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ 6 articles contributed by the youngsters. So our future is we are a very young country. So 25%, more than 37%, especially in Bangalore, are the youngsters. So iವ್ರದ್ದು ಫೋರ್ಸ್, ಇವ್ರದ್ದು ಎನರ್ಜಿ ನಾವ್ ಏನಾದ್ರೂ ಒಂದು ಪ್ಲಾನ್ ಹಾಗೆ ಮಾಡ್ಕೊಂಡ್ಬಿಟ್ಟು, ಇಫ್ ಯು ಆರ್ ಏಬಲ್ ಟು ಹಾರ್ನೆಸ್, ಏನು ಸಾಧ್ಯ ಇಲ್ಲ ರೀ. ವಿ ಕ್ಯಾನ್ ಮೇಕ್ ದಿಸ್, ಬಿಕಾಸ್ ದೇರ್ ಶುಡ್ ಬಿ ಅ ವಾಯ್ಸ್. ಸಿ ಇವಾಗ ಏನೋ ಮಾಡ್ಲಿಲ್ಲ, ಫಾರ್ ಎಕ್ಸಾಂಪಲ್ ನಮ್ದು ಬೆಂಗಳೂರಿನಲ್ಲಿ ದೇರ್ ಆರ್ ಆರ್ಗನೈಸೇಷನ್ ವಿಚ್ ಆರ್ ವೆರಿ ಆಕ್ಟಿವ್. ಅವ್ರು ಏನ್ ಜಾಸ್ತಿ ಮಾತಾಡಲ್ಲ, ಬಟ್ ದೇ ವಿಲ್ ಗೋ ಅಂಡ್ ಕ್ವೆಶ್ಚನ್ ದಿ ಗವರ್ಮೆಂಟ್. ಹೆರಿಟೇಜ್ ಬೇಕು ಅಂತ ಹೇಳ್ಬಿಟ್ಟು ಕೆಲವು ಆರ್ಗನೈಸೇಷನ್ಸ್ ಇದ್ದಾರೆ, ಈ ತರ ಮಾಡಿದ್ರೆ ಗವರ್ಮೆಂಟ್ ಕ್ವೆಶ್ಚನ್ ಮಾಡ್ತಾರೆ. ಸೊ ತುಂಬಾ ಒಂದು ಫ್ಲೈಓವರ್ಸ್ ಅನವಶ್ಯಕ ಇದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಫ್ಲೈಓವರ್ಸ್ ಅದೆಲ್ಲ ಎಲ್ಲೆಲ್ಲಿ ಮಾಡ್ಕೊಂಡು ಈ ಕಾಂಟ್ರಾಕ್ಟರ್ಸ್ ದುಡ್ಡು ಮಾಡೋದಲ್ಲಿ ಇದರಲ್ಲಿ ಇದಕ್ಕಿಂತ ದೀಸ್ ಪೀಪಲ್ ಹ್ಯಾವ್ ಓಪನ್ ದೇರ್ ವಾಯ್ಸ್, ದೇ ಹ್ಯಾವ್ ಪ್ರೊಟೆಸ್ಟೆಡ್. ಅದು ಒಂದು ಬೇಕು ನಮಗೆ. ಅದು ಒಂದು ಪ್ರೊಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಇದು ಮಾಡಿದ್ರೆ ನೀವು ತಪ್ಪು ಇದು ನೀವು ಸರಿಯಾಗಿ ಮಾಡಬೇಕು. ಲೆಟ್ ಅಸ್ ಟೇಕ್ ಇಟ್ ಫಾರ್ವರ್ಡ್. ನಮಗೆ ವೈ ಆರ್ ಯು ನಾಟ್ ಗಿವಿಂಗ್ ಚಾನ್ಸಸ್ ಫಾರ್ ಪ್ರೈವೇಟ್ ಆರ್ಗನೈಸೇಷನ್, ವೈ ಆರ್ ಯು ನಾಟ್ ಗಿವಿಂಗ್ ಚಾನ್ಸಸ್ ಫಾರ್ ಯೂತ್? ಟ್ರೈ ಮಾಡಿ ನೋಡಿ ಸರ್, ಅವ್ರು ಏನ್ ಮಾಡ್ತಾರೆ, ಕಾಲ್ ಪ್ರಪೋಸಲ್ಸ್ ಫ್ರಮ್ ದೆಮ್ and just see what they will do. Will be mind boggling. ಯಾರಾದ್ರೂ ಅಧಿಕಾರಿ ಇಲ್ಲ, ನಾವು ಇದು we should really take it forward, do something for cultural heritage, because ಬರ್ತಾ 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 ಎಲ್ಲ ನಾಶನವಾಗ್ತಾ ಇದೆ. ಸೊ ನಮ್ಮ ಕಾಲದಲ್ಲಿ we have destroyed many of the monuments, heritage, this thing. ಸೊ ಇವರಾದ್ರೂ ಸ್ವಲ್ಪ ತಿಳ್ಕೊಂಡ್ಬಿಟ್ಟು let them take it forward so that there won't be further destruction. ನಮಗೆ ಎಷ್ಟು ಆಗಿದೆ ಅಂದ್ರೆ ಲೆಕ್ಕನೇ ಇಲ್ಲ. ಸೊ ಒಂದು ಹೋಯ್ತು. ಬಟ್ ಇಫ್ ಯು ಐ ಹ್ಯಾವ್ ಟ್ರಾವೆಲ್ ಟು 44 countries ನಾನು ಟ್ರಾವೆಲ್ ಮಾಡಿದ್ದೀನಿ. ಅಲ್ಲಿ ನೋಡಿದ್ರೆ ಒಂದೊಂದು ಚಿಕ್ಕ ವಿಷಯನು ಅಷ್ಟೊಂದು ಪ್ರಾಧಾನ್ಯತೆ ಕೊಟ್ಬಿಟ್ಟು ಅದಕ್ಕೂ ಇಟ್ ಈಸ್ ಲೈಕ್ ರೆಸ್ಪೆಕ್ಟಿಂಗ್ ದರ್ ಮದರ್ ಅಂತ ಇದಿದೆ. ಫಾರ್ ಎಕ್ಸಾಂಪಲ್ ಸ್ವೀಡನ್ ದಲ್ಲಿ ದೇರ್ ಇಸ್ ಒನ್ ಪ್ಲೇಸ್ 1800s ದಲ್ಲಿ ಫೈರ್ ಆಕ್ಸಿಡೆಂಟ್ ಆಗ್ಬಿಟ್ಟು ಆ ಹೋಲ್ ವಿಲೇಜ್ ಸುಟ್ಟೋಗ್ಬಿಟ್ಟಿದೆ. ಮತ್ತೆ ನಾನು ಹೋಗಿದ್ದೆ ಮೊನ್ನೆ 2 ವರ್ಷ ಕಾಲಗೆ. ಅದು ಏನ್ ಚೆನ್ನಾಗಿತ್ತು. ನಾನೊಂದು ಇದು ಕೆಫೆ ನೋಡಿದೆ, ಅಲ್ಲಿ ಎಲ್ಲ ಹೆರಿಟೇಜ್ ಇದು ಅಂತ ಹೇಳ್ಬಿಟ್ಟು ನಾನು ಓಡಿ ಹೋಗಿ ತಿಂತಾ ಇದ್ದೆ, ಭಾರಿ ಗಮ್ಮತ್ತಲ್ಲಿದ್ದೆ. ಅವ್ನು ಬಂದೆ ಹೇಳ್ತಾನೆ, ಮೇಡಮ್ ಇಟ್ ಇಸ್ ಆಲ್ ರೀಕನ್ಸ್ಟ್ರಕ್ಟೆಡ್ 2 years ಬ್ಯಾಕ್. ಅದು ಹೇಗೆ ಮಾಡಿದ್ರಂದ್ರೆ ಆ ಶತಮಾನದಲ್ಲಿ ಏನು ಯೂಸ್ ಮಾಡಿದ್ರು, ಏನು ಇಂಪ್ಲಿಮೆಂಟ್ಸ್ ಯೂಸ್ ಮಾಡಿದ್ದಾರೆ, ಅದು ಸೇಮ್ ಥಿಂಗ್ ತಗೊಂಡ್ಬಿಟ್ಟು ಪೇನ್ಸ್ ಟೇಕಿಂಗ್ಲಿ ದೇ ಹ್ಯಾವ್ ರೀಕನ್ಸ್ಟ್ರಕ್ಟೆಡ್ ಬ್ರಿಕ್ ಬೈ ಬ್ರಿಕ್. ಒಂದು ಬೀದಿ ಹೆರಿಟೇಜ್ ಮನೆ ಇದೆ, ನನಗೆ ಗೊತ್ತನೇ ಆಗ್ಲಿಲ್ಲ. ಪುನಃ ನಾನು ಹೋಗಿ ನೋಡಿದಕ್ಕೆ ಅವಾಗ ಹತ್ತಿರ ಹೋಗಿ ನಾವು ತೀವ್ರ ಹಾಗೆ ಪರೀಕ್ಷೆ ಮಾಡುವಾಗ ಅವಾಗ ಗೊತ್ತಾಗ್ತದೆ ದಟ್ ದಿಸ್ ಇಸ್ ರೀಸೆಂಟ್ಲಿ ಮೇಡ್. ಅದು ರೀ ದಟ್ ಈಸ್ ದಿ ವಾಟ್ ಇಸ್ ದ ಲವ್ ದೇ ಹ್ಯಾವ್ ಫಾರ್ ದೇರ್ ಹೆರಿಟೇಜ್. ನಮ್ಮಲ್ಲಿ ಎಲ್ಲಿದೆ, ನಮ್ದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಟೂ ಮೆನಿ ಥಿಂಗ್ಸ್. ಇಷ್ಟು ನಾಶನವಾಗಿದ್ರು ಇನ್ನು ಅಷ್ಟು ಇದೆ. ಸೊ ಆದ್ರಿಂದ ಅದರದ್ದು ಗಮನ ಕೊಡುದು, ನಾವು ಅದ್ಮೇಲೆ ಪ್ರೀತಿ ಬೆಳೆಸುದು ಸ್ವಲ್ಪ ಕಡಿಮೆ ಆಗಿದೆ. ಏನೋ ಒಂದು ಮಾಡಿ ಇದ್ರ ಮೇಲೆ ನಾವು ಹೆಚ್ಚು ಬಳಸ್ಕೊಡ್ಬೇಕು. ವಿ ಶುಡ್ ಆಲ್ಸೋ ಹ್ಯಾವ್ ದಿ ಹೆರಿಟೇಜ್ ಸ್ಟ್ರಕ್ಚರ್ ಅಂಡ್ ವಾಟ್ ಎವರ್ ಡೆವಲಪ್ಮೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ ಬೇರೆ ದೇಶ ಹಾಗೆ ನಾವನ್ನು ಮಾಡ್ಬೇಕು. ಅವ್ರದೆಲ್ಲ ಪುಟ್ಕೋಸಿ 1, 2 ಅದನ್ನ ಒಂದು 200 ಹಾಗೆ ಮಾಡ್ತಾರೆ ಅವರು. ಸೊ ವಿ ಹ್ಯಾವ್ ಸೋ ಮಚ್ ಟು ಲರ್ನ್. ದೋ ವಿ ಆರ್ ಅ ವೆರಿ ಏನ್ಷಿಯಂಟ್ ಸಿವಿಲೈಸೇಷನ್. ನಮಗೆ ಅದನ್ನ ಕಾಪಾಡ್ಕೊಲಿಕ್ಕೆ ಮತ್ತೆ ಅದನ್ನ ಹೇಗೆ ಮುಂದುವರಿಸಕ್ಕೆ ಅದು. ಸೊ ಸರ್ಕಾರ ಬಗ್ಗೆ ನಾವು ಏನ್ ಹೇಳಕ್ ಆಗುದಿಲ್ಲ. ಐ ಆಮ್ ಇಂಡಿವಿಜುವಲ್ ಪ್ರೈವೇಟ್ ಪರ್ಸನ್. ಬಟ್ ನಾನ್ ಹೇಳ್ತಾ ಇದ್ದೇನೆ, ಗವರ್ಮೆಂಟ್ ಅಲ್ಲಿ ನಾವು ಅವ್ರಿಗೆ ಕೈ ತೋರಿಸೋದು ಸರಿ ಇಲ್ಲ. ಅಂದ್ರೆ ಸ್ವಲ್ಪ ಸ್ಕ್ರೋಲಿಂಗ್ ಮಾಡೋದೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಬರಹ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಬರಹ ಮಾಡುವಾಗ ಐ ಅಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಸರಿ ಆಗ್ತದೆ. ಅಂಡ್ ಇಟ್ ಓಪನ್ಸ್ ದ ನ್ಯೂರೋ ಪಾತ್ ಇನ್ ಅವರ್ ಬ್ರೈನ್ and it also increases the oxytocin levels. So you don't have to get depressed. ಫಸ್ಟ್ ಇದು ನೀವು ಕಲ್ತ್ಕೊಳ್ಳಿ, ಬರೀರಿ. ನೀವು ಏನ್ ನೋಡಿದ್ರಿ, ಏನ್ ತಪ್ಪಾಗಿದೆ ಫಸ್ಟ್ ನೀವು ಬರೀರಿ. ನೀವು ಬರೆಯಕ್ಕೆ ನಿಮಗೆ ಸಮಯ ಇಲ್ಲ, ಟಕ ಮಾಡಿ ಫೋಕಸ್ ಇಲ್ಲ, ಪೇಷನ್ಸ್ ಇಲ್ಲ. ಸೊ ಇದೆಲ್ಲ ನೀವು ಫಸ್ಟ್ ಬಿಟ್ಕೊಂಡ್ಬಿಟ್ಟು ಕಮ್ ಬ್ಯಾಕ್
I would only say that you have got so much of talent. Don't misuse it.